ನಾವಿಲ್ಲಿರೋದ್ರ ಬಗ್ಗೆ ಮಕ್ಕಳಿಗೊಂದು ಮಾತು ತಿಳಿಸೋಣವಾ? ಬೇಡ ರೀ. ನಮ್ಮ ಬಗ್ಗೆ ಯೋಚನೆ ಮಾಡ್ದಿರೋರ್ಗೆ ಏನು ಹೇಳೇನು ಪ್ರಯೋಜನ? ಹಾಗಲ್ಲ ಲಕ್ಷ್ಮಿ, ಮನೆ ಬಿಟ್ಟು ಬಂದು 2-3 ದಿನ ಆಯ್ತಲ್ವಾ, ನಮಗಾಗ ಅವ್ರು ಹುಡುಕಿಸ್ತಿರಲ್ವಾ? ಅವ್ರ ಜೊತೆ ಇದ್ದಾಗ್ಲೂ ತೊಂದರೆ, ಈಗ ನಾವು ಹೊರಗಡೆ ಬಂದ್ರೂ ಅವ್ರಿಗೆ ತೊಂದರೆ ಕೊಡ್ಬೇಕಾ ಅಂತ ಅಷ್ಟೇ. ನೋಡಿ, ನಾವು ಅವ್ರ ಜೊತೆಗಿದ್ದಾಗ ಅವ್ರ ಬಗ್ಗೆ ಎಷ್ಟು ಒಳ್ಳೆ ಯೋಚನೆ ಮಾಡ್ತಿದ್ವಿ. ಆದರೆ ಅವ್ರೇನಾದ್ರು ನಮ್ಮ ಬಗ್ಗೆ ಒಳ್ಳೇದನ್ನ ಯೋಚನೆ ಮಾಡಿದ್ರಾ ಹೇಳಿ? ಅವ್ರಿಗೆ ಬೇಕಾಗಿರೋದು ತಂದೆ ತಾಯಿ ಅಲ್ಲ ರೀ, ದುಡ್ಡು ಆಸ್ತಿ. ಒಂದೇ ಒಂದು ಮಾತು, ಅಮ್ಮ ನಾವು ಹೀಗೆ ಮಾಡ್ತಿದ್ದೀವಿ ಅಂತ ನಮ್ಗೆ ಹೇಳ್ಬೋದಾಗಿತ್ತಲ್ಲ, ಹೇಳಿದ್ರಾ? ಅಂದಮೇಲೆ ಅಂಥವ್ರ ಬಗ್ಗೆ ನಮಗೆ ಯಾಕ್ರಿ ಪ್ರೀತಿ? ನೀ ಏನೇ ಹೇಳು ಲಕ್ಷ್ಮಿ, ಅವ್ರು ನಮ್ಮ ಮಕ್ಕಳು ತಾನೇ. ಮಕ್ಕಳು ತಪ್ಪು ಮಾಡಿದಾಗ ಕ್ಷಮಿಸ್ಬೇಕಾದ್ದು ತಂದೆ ತಾಯಿಗಳಾದ ಕರ್ತವ್ಯ. ನೋಡಿ, ನೀವು ಆ ಯೋಚನೆಯನ್ನು ಮಾಡಬೇಡಿ. ನೀವು ಬೇಕಾದ್ರೆ ಅವರನ್ನು ಕ್ಷಮಿಸ್ಬೋದು, ಆದರೆ ನಾನಂತೂ ಅವರನ್ನು ಕ್ಷಮಿಸಕ್ಕೆ ಸಾಧ್ಯನೇ ಇಲ್ಲ. ನನಗೀಗ ಯೋಚನೆ ಇರೋದು ಅತ್ತೆ, ಚಿರು, ವೀಣಾ ಎಲ್ಲ ಹೇಗಿದ್ದಾರೋ ಏನೋ ಅಂತ. ಪಾಪ, ನಾವು ಆ ಮನೇಲಿದ್ದಾಗಲೇ ಅತ್ತೆ ನೋಡ್ಕೊಳ್ತಾ ಇದ್ದಿದ್ದ ರೀತಿ ನಿಮಗೆ ಗೊತ್ತಿತ್ತಲ್ಲ. ಈಗ ಹೇಗೆ ನೋಡ್ಕೋತಿದ್ದೇನೋ ಅಂತ ಆತಂಕ ಆಗ್ತಿದೆ. ಏನು, ವೀಣಾ ಇದ್ದಾಳಲ್ಲ, ಅದೊಂದೇ ಸಮಾಧಾನ, ಚೆನ್ನಾಗಿ ನೋಡ್ಕೋತಾಳೇನೋ ಅಂತ. ನನಗೂ ವೀಣದ ಮೇಲೆ ಭರವಸೆ ಲಕ್ಷ್ಮಿ. ನಮ್ಮ ಪರಿಸ್ಥಿತಿ ಇನ್ನೊಂದು ಸ್ವಲ್ಪ ಚೆನ್ನಾಗಿದ್ದು, ನಾವೊಂದು ಬಾಡಿಗೆ ಮನೆಗೆ ಹೋಗೋ ಥರ ಆಗಿದ್ರು ಅಮ್ಮನ್ನ ನನ್ನ ಜೊತೆಲಿ ಕರ್ಕೊಂಡ್ಬಂದ್ಬಿಡ್ತಾ ಇದ್ದೆ. ಪಾಪ ಅಮ್ಮ ಈಗ ತಾನೇ ಆಸ್ಪತ್ರೆಯಿಂದ ಬಂದು ಗುಣ ಆಗ್ತಾ ಇದ್ರು. ಅವ್ರನ್ನ ಹಂಗೆ ನೋಡ್ಕೋಬೇಕು, ಹಿಂಗೆ ನೋಡ್ಕೋಬೇಕಂತ ಏನೆಲ್ಲ ಅನ್ಕೊಂಡಿದ್ದೆ. ಅಷ್ಟರಲ್ಲಿ ಇದೆಲ್ಲ ನಡೆದೋಯ್ತು. ನೀವು ನೊಂದ್ಕೋಬೇಡಿ. ನೋಡಿ, ವೀಣಾ ಪಟ ಅಂತ ಮಾತಾಡಿದ್ರು ಸಂಬಂಧಗಳ ಬೆಲೆ ಅವಳಿಗೆ ಗೊತ್ತಿದೆ ರೀ.